ಹಿಂದಿನ ಕಾಲದಲ್ಲಿ ದೇವರ ಪೂಜೆ ಮಾಡಿ ಅಡಿಗೆ ಮಾಡಿ ಮನೆ ಯಜಮಾನ ಮೇಲ್ ನಿಂತು ನೋಡ್ತಿದ್ನಂತೆ. ಇವತ್ಯಾರಾದರೂ ನಮ್ಮೂರಿಗೆ ಬ್ರಾಹ್ಮಣರು ಬರ್ತಾರಾ, ನಮ್ಮನೆಗೆ ಯಾರು ಅತಿಥಿಗಳು ಬರ್ತಾರಾ, ನಮ್ಮ ಊಟ ಸ್ವೀಕಾರ ಮಾಡ್ತಾರಾ, ನಂಗಷ್ಟು ಪುಣ್ಯ ಇದೆಯಾ ಕಾಯ್ತಿದ್ರು. ಈಗ ಎಲ್ಲಿ ಬಂದ್ಬಿಡ್ತಾರೋ ಅಂತ ಬಾಗ್ಲು ಹಾಕೊಂಡು ಹೋಗುತ್ತೆ. ನೀವು ಬರಬೇಡಿ, ನೀವು ಬರೋದಿದ್ರೆ ಫೋನ್ ಮಾಡಿ ಬನ್ನಿ. ಇದೊಂದು ಸಭ್ಯತೆ ಆಗ್ಬಿಟ್ಟಿದೆ ರೀ. ಹೇಳ್ದೆ ಕೇಳದೆ ತಂದೆ ತಾಯಿಗಳು ಬರೋ ಆಗಿಲ್ಲ. ತಂದೆ ತಾಯಿಗಳು ಮಗನ ಮನೆಗೆ ಬರ್ಬೇಕಾದ್ರೆ ಫೋನ್ ಮಾಡ್ಬೇಕು. ಏನಪ್ಪ ನೀನು ಯಾವಾಗ ಅಂದ್ರೆ ಅವಾಗ ಬಂದು ಫೋನ್ ಮಾಡಿ ಬರೋಕ್ಕೇನು ಅಂತಾನೆ ಮಗ. ಇದು ನಮ್ಮ ಹಣೆ ಬರ, ಇದು ನಮ್ಮ ಸಂಪ್ರದಾಯವ, ಇದು ನಮ್ಮ ಸನಾತನ ಧರ್ಮವ, ಯಾವ ಅಧಪತನಕ್ಕೆ ನಾವು ಹೋಗಿದ್ದೀವಿ ಅನ್ನೋದನ್ನು ಈ ಪುರಾಣ ಪಾಠ ಪ್ರವಚನದಲ್ಲಿ ಕೇಳಿ ತಿಳಿದಾಗ ಮಾತ್ರ. ವಯಸ್ಸಾದ 60-70 ಬಂದರೆ ಏನು ಪ್ರಯೋಜನ ಇಲ್ಲ. ಪುಟ್ಟ ಮಕ್ಕಳನ್ನ ಹಿಡ್ಕೊಂಡು ಬರಬೇಕು, ಅವರು ಕೂಡಿಸ್ಬೇಕು. ಅದೇ ನಿಮ್ಮ ಫ್ಯಾಮಿಲಿ ಫುಲ್ ಫಿಲಮ್ಗೆ ಹೋಗುವಾಗ ಮಗುನೂ ಹಿಡ್ಕೊಂಡು ಹೋಗಿರ್ತೀರಿ, ಪುರಾಣಕ್ಕೆ ಬರುವಾಗ ಯಾಕೆ ಕರ್ಕೊಂಬರಲ್ಲ? ಪುರಾಣಕ್ಕೆ ಬರುವಾಗ ಮಕ್ಕಳಿಗೆ ಏನು ಅರ್ಥ ಆಗಲ್ಲ ಆಚಾರ. ಕಾರ್ಟೂನ್ ನೋಡುವಾಗ ಅರ್ಥ ಆಗೋರಿಗೆ ಇದು ಅರ್ಥ ಆಗತ್ರಿ. ಅರ್ಥ ಆಗೋದು ಬಿಡೋದು ಆಮೇಲೆ. ಇದು ಸೌಂಡ್ ಥೆರಪಿ ಅಂತ. ಈ ಶಬ್ದಗಳು ಕಿವಿಗೆ ಬೀಳ್ತಿದ್ರೆ ಒಂದಲ್ಲ ಒಂದಿನ ಎನ್ಕ್ಯಾಚ್ ಆಗುತ್ತೆ, ಆ ಮಕ್ಕಳಿಗೆ ಸದ್ಬುದ್ಧಿ ಬರುತ್ತೆ. ಇದು ಕೇವಲ ನನ್ನ ಶಬ್ದ ಅಲ್ಲ, ವೇದವ್ಯಾಸ ದೇವರ ಶಬ್ದಗಳು ಇದರೊಳಗಿದೆ. ಆದ ಕಾರಣ ಪುಟ್ಟ ಮಕ್ಕಳ ಕಿವಿಗೆ ಹಸಿ ಮಡಕೆ ಇದ್ದಾಗದು